ಆದಂಥ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೀವಿ. ಸರ್, ಈ ರೀತಿ ನಡೀತಾ ಇದೆ, ಈ ರೀತಿ ಮಾಡ್ತಾ ಇದೆ, ಈ ಥರ ಎಲ್ಲ ಹೇಳ್ತಾವನೆ, ಈ ಥರ ಎಲ್ಲ ಮಾಡ್ತಾವನೆ ಅಂತ ಹೇಳಿದ್ರು ಸಹ ಆಯಿತು, ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ವಿಶೇಷ ವರದಿ ಇದು. ಬುಸ್ ಅಂದ ಹಂಚ ಲೈಬ್ರರಿ ನಾಗಪ್ಪ, ಆ ಸರ್ಕಾರಿ ನೌಕರನ ಮೇಲೆ ಕ್ರಮ ಏನಪ್ಪ? ವೀಕ್ಷಕರೇ, ಒಂದು ಪ್ರೋಟೋಕಾಲ್ ಅಂತ ಇರ್ತದೆ. ಸರ್ಕಾರಿ ನೌಕರರು ಮಾಧ್ಯಮದ ಮುಂದೆ ಇಂಥವರೇ ಬೈಟ್ ಕೊಡಬೇಕು ಅಂತ. ಹಾಗೆ ಇಲ್ಲಿ ಒಂದಿಷ್ಟು ಬಣಗಳು ಇದಾವೆ ಅಂತ ಹೇಳಿ ಗರುಡ ಪದೇ ಪದೇ ಲಬೋ ಅನ್ಕೊಂತ ಇದ್ದು. ಅದಕ್ಕೆ ಇಲ್ಲಿ ಅವರ ಮಾಲೆ ಹಾಕಿದಾಗೂ ಇರ್ತಾರೆ ಈ ವ್ಯಕ್ತಿ, ಅಲ್ಲಿ ಜೊತೆಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಬರ್ತಾರೆ, ಇನ್ನೊಂದಕ್ಕೂ ಬರ್ತಾರೆ. ಆತ ಸರ್ಕಾರಿ ನೌಕರ, ಆತ ಹಂಚ ಲೈಬ್ರರಿ ನಾಗಪ್ಪ. ಈ ಲೈಬ್ರರಿ ಬಿಟ್ಟು ನೀವು ನೋಡ್ತೀರ, ಲೈಬ್ರರಿ ಸ್ಥಿತಿ ನೋಡಿದ್ರೆ ಹಂಗೆ ಸರಸ್ವತಿ ಶಾರದೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಬಾಗಿಲ ತೆಗಿಯೋದು ಗೊತ್ತಿಲ್ಲ, ಮುಚ್ಚೋದು ಗೊತ್ತಿಲ್ಲ. ಆಸುಪಾಸು ಹಳ್ಳಿಗಳು ಅದ್ರ ಮೇಲೆ ಡಿಪೆಂಡ್ ಆದ್ರೆ ಬುಕ್ಸ್ ಏನಿದಾವೆ ಅಂತ ಹೇಳಿ ಇಲ್ಲಿ ಈಗೇನ್ ಲೈಬ್ರರಿ ಪಾಲಕರು ಏನಿದಾರಲ್ಲ, ಹಾಗೆ ಅವರ ರೂವಾರಿಗಳು, DC ಅವರು, DUDC ಅವರು, ಇವರೆಲ್ಲ ನೋಡ್ಕೊಳ್ಳಿ ಆ ಲೈಬ್ರರಿ ಗತಿ ಏನಿದೆ ಅಂತ ಹೇಳಿ ಹೇಳ್ತಾರಲ್ಲ. ತನ್ನ ತಟ್ಟೆಯಲ್ಲಿ ಕತ್ತೆ ಸತ್ತು ಬಿದ್ದಿದ್ರೆ ಇನ್ನೊಬ್ಬರ ತಟ್ಟೆಯ ನೊಣವನ್ನು ಓಡಾಡಿಸೋದು ಅಂತ. ಅಂದ್ರೆ ಇಲ್ಲಿ ಅಂದ್ರೆ ಅಲ್ಲಿಂದ ಓಡಾಡಿಸಿ ದಬ್ಬಕ್ಕು ಅಂತ, ಓಡಿಸೋದು ಅಲ್ಲಿಂದ ಅಂತ. ಇಲ್ಲಿ ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಮಸ್ವಾಮಿ ಅಂಡ್ 4 ಜನ ಅಕ್ರಮ ಮಾಡಿದ್ದಾರೆ ಅಂತ ಸಾಬೀತಾಗಿ JCB ಅಲ್ಲಿ ಹೋದ ಮೇಲೆ ಒಂದು ಖ್ಯಾತೆಯನ್ನ ಹಿಡ್ಕೊಂಡು ಕೆಲವೊಬ್ರು ಮಾಧ್ಯಮದ ಮುಂದೆ ಬರ್ತಾರೆ. ಪ್ಲಸ್ DUDC ಆಫೀಸಿಗೆ ಹೋಗ್ತಾರೆ. ನೀವು ನೋಡ್ಬೋದು, ಅವ್ರ ಜೊತೆ ಹಾಕಾಡ್ತಾರೆ, ಸೀನ್ನಲ್ಲಿದೆ. ಹಾಗೆ ಅವ್ರು ಯಾರು ಅಂತ ನೋಡಿದಾಗ ಅಲ್ಲಿ ವಿಚಿತ್ರ ಅನ್ಸಿದ್ದು ನಮ್ಗೇನಂದ್ರೆ, ಆತ ಓರ್ವ ಸರ್ಕಾರಿ ನೌಕರ. ತನ್ನ ಲೈಬ್ರರಿ ಬಿಟ್ಟು ಆತ ಯಾವಾಗ್ಲೂ ರಮ್ನಳ್ಳಿ ಪಂಚಾಯಿತಿನಲ್ಲಿ ಅಲ್ಲಿ ಕೂಡೋದು ಯಾಕೆ? ಮೊನ್ನೆ ತಾನೆ ಆತ ಚೀಫ್ ಆಫೀಸರ್ ಮಹೇಶ್ ಅವ್ರನ್ನ ಬೈಸ್ಕಂತ ಬಂದ್ರಲ್ಲಿ ಮಾಧ್ಯಮದ ಮುಂದೆ ಬೈತಾನೆ, DC ಅವ್ರನ್ನ ಬೈತಾನೆ, DUDC ಅವ್ರನ್ನ ಬೈತಾನೆ, ಜೊತೆಗೆ ಒಬ್ಬರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ. ಸರ್ಕಾರಿ ನೌಕರ, ಪಗಾರ ತಗೊಳೋದು ಸರ್ಕಾರದ್ದು. ಮತ್ತೆ ಸಂಜೆಗೆ ಬಂದು ಮಹೇಶ್ ಅವ್ರ ಹತ್ರನೇ ಖಾತೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ನಗು ಬರುತ್ತೆ. ಹೇಳ್ತಾರಲ್ಲ, ಅದೇ ವಿಚಿತ್ರ ಅನ್ನಿಸ್ತದೆ. ನಮ್ಮ ಕೆಲಸವನ್ನ ಮಾಡಿಕೊಡಿ ಸ್ವಾಮಿ, ಹಾಗೆ ನಾವು ಒಂದಿಷ್ಟು ಅವಾಗವಾಗ ಕೋಗಿಲಿ ಅಂತ ಕುಹು ಅಂತ ಹೇಳಿ ಬೈತೀವಿ. ಹೊಟ್ಟೆಪಾಡು ಸ್ವಾಮಿ ಅನ್ನೋ ಲಿಕ್ಕದಲ್ಲೇ ಇದೆ. ವಿಚಿತ್ರ ಅನ್ನಿಸ್ತದೆ. DC ಅವರೇ, ಈ ವಿಶೇಷವಾದ ಎಪಿಸೋಡ್ ಹಾಗೆ ಮೇಡಮ್ DUDC ಅವ್ರಿಗೆ, ಮಹೇಶ್ ಅವ್ರಿಗೆ ಸಮರ್ಪಿಸ್ತಾ ಇದ್ದೀನಿ. ನೋಡಿ ಮನದ ಕಣ್ಣಿಂದ. ಇಂಥವರ ಮೇಲೆ ಇಲ್ಲಿ ಆ ಹಂಚೆ ಲೈಬ್ರರಿ ನಾಗಪ್ಪ ಲೈಬ್ರರಿ ಬಿಟ್ಟು ರಮ್ನಳ್ಳಿಯಲ್ಲಿ ಪಂಚಾಯಿತಿನಲ್ಲಿ ಇರೋದು ಯಾಕೆ? ಯಾವಾಗ್ಲೂ ಅಲ್ಲೇ ಇರೋದು ಯಾರ್ದು? ಅಲ್ಲಿ ಮಾಲೆ ಹಾಕಿದ್ರೆ ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಲೈಬ್ರರಿನ ಬಿಟ್ಟು ತನ್ನ ಮನೆಗೆ ಬೆಂಕಿ ಹಚ್ಚಿ ಇನ್ನೊಬ್ಬರ ಮನೆಗೆ ಬೆಳಕನ್ನ ಕೊಡೋದು ಯಾಕೆ? ಇಲ್ಲಿ ಚೀಫ್ ಆಫೀಸರ್ನು ಬೈತಾರೆ, DC ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬೈತಾರೆ. DC ಅವರ ಮೌನವ ಇಲ್ಲಿ ಮೀಡಿಯಾ ಮುಂದೆ ಆತ ಬರ್ಲಿಕ್ಕೆ ಹಾಕಿದ್ಯಾ? ಜೊತೆಗೆ ಈ ಲೈಬ್ರರಿ ಕಹಾನಿ ಬೇರೆ ಇದೆ. ನಿಮಗೆ 2ನೇ ಎಪಿಸೋಡ್ ನಲ್ಲಿ ಆ ಹಂಚದ ಲೈಬ್ರರಿ ಕಹಾನಿಯನ್ನ ಎಳೆಯಾಗಿ ಬಿಡಿಸಿಡ್ತೀನಿ. ಎಲ್ಲಿ ಸೈನ್ ಮಾಡ್ತಾರೆ, ಪುಸ್ತಕದಲ್ಲಿ, ಪೇಪರಲ್ಲಿ, ಹಾಗೆ ರದ್ದಿಯಲ್ಲಿ, ಕದ್ದಿಯಲ್ಲಿ ಎಲ್ಲ ನಿಮಗೆ ತೋರಿಸ್ತೇನೆ. ಇಲ್ಲಿ ಏನ್ ತಗೋತಾರೆ ಕ್ರಮ ಇವ್ರ ಮೇಲೆ? DC ಅವರೇ, DUDC ಅವರೇ, ತಹಶೀಲ್ದಾರ್ ಅವರೇ. ಈಗ ಈ ತನಕ ಪ್ರತಿ ಸತಿ ಹೇಳುವಾಗ ಒಂದೇ ಒಂದು ಧ್ವನಿ ಏನಂತಂದ್ರೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಬೇಗ ಇಲ್ಲಿ ಯಾವುದು ಕ್ರಮ ಕೈಗೊಳ್ಳಲ್ಲ. DC ಅವರಿಗೆ ಬೈದ್ರು ಕೂಡ ಈಗ ಗೊತ್ತಿಲ್ಲ. ಈಗ ಲೈಬ್ರರಿ ಇನ್ಚಾರ್ಜ್ ಏನಿದಾರಲ್ಲ, ಮೈಸೂರು ಲೈಬ್ರರಿ ಇನ್ಚಾರ್ಜ್ ಅವ್ರಿಗೆ ಒಂದಿಷ್ಟು ದೂರುಗಳು ಈ ನಾಗರಾಜ್ ಅವ್ರ ಮೇಲೆ ಹೋಗ್ತಾ ಇದ್ದಾವೆ. ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ಯಾಕಂದ್ರೆ ಅಲ್ಲಿ ತಮ್ಮ ಕೆಲಸವನ್ನು ಬಿಟ್ಟು ಒಬ್ಬ ಸರ್ಕಾರಿ ನೌಕರನ್ನೇ ಬೈಲಿಕ್ಕೆ ನಿಮ್ಮ ಪ್ರೋಟೋಕಾಲು ಅದು ಏನಾದ್ರೂ ಅವಕಾಶ ಕೊಡತ್ತಾ, ಅಥವಾ ಆ ಪ್ರೋಟೋಕಾಲು ನೇಚರ್ ಕಾಲಿಗೆ ಹೋಗಿದೆಯೋ ಗೊತ್ತಿಲ್ಲ. ಈಗ ಪ್ರತಿ
ಆ ಕೂಗೇನಾಗಿದೆಯಲ್ಲ ರಮ್ನಳ್ಳಿ ಪಟ್ಟಣ ಪಂಚಾಯತಿನಲ್ಲಿ ಮಾತ್ರ ಆಕ್ಷನ್ ಜೋರಾಗಿ ಬಡ್ಕೊಳ್ಳಿ ನೀವು ಸುಮ್ಮನೆ ಸರ್ ಬಡ್ಕೊಳ್ಳಿ ಬಡ್ಕೊಳ್ಳಿ ಜೋರಾಗಿ ಬಡ್ಕೊಳ್ಳಿ ಕೇಳಿದ್ರಲ್ಲ, ಇದು ಒಂದು ಸಿನಿಮಾ ಕಥೆಯಲ್ಲಿ ಹೊಯ್ಕೊಂಡಂಗಿರ್ತದೆ. ಈಗ ಅವರು ಏನ್ ಹೇಳಿದ್ದಾರೆ, ಅವರು ಏನು ಆಪಾದನೆ ಮಾಡಿದ್ದಾರೆ, ಜೊತೆಗೆ ಆ ಎಂಡಿಗೆ ನಿಮಗೆ ಆ ಲೈಬ್ರರಿ ಯಾವುದಕ್ಕೆ ಆತ ಇನ್ಚಾರ್ಜ್ ಇದ್ದಾನೆ ಒಂದು ಸಣ್ಣ ಝಲಕನ್ನ ನಿಮಗೆ ತೋರಿಸ್ತೇವೆ. ಅಲ್ಲಿ ಸಿಕ್ಕಾಪಟ್ಟೆ ಕೆಸರಿದೆ ರಮ್ನಳ್ಳಿ ಪಂಚಾಯತಿನಲ್ಲಿ ಕಸ ಗುಡಿಸ್ಲಿಕ್ಕೆ ಅಂತ ಹೇಳಿ ನಾಗಪ್ಪ ಅವ್ರು ಹೋಗ್ತಾ ಇದ್ದಾರೆ. ನಾಗಪ್ಪ ಅವರೇ ನಾವು 3 ತಿಂಗಳಿಂದ ತಗೊಬಂದು ಪಿ ಡಿ ಮೇಡಮ್ ಅವ್ರಿಗೆ ಈ ರೀತಿ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿಲಿ ರಾಜ್ಯಪಾಲರಿಗೆ ಸೇರಬೇಕಾದಂಥ ಜಾಗವನ್ನು ಅವರು ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಅಂತೇಳಿ ನಾವು ವರದಿ ಕೊಟ್ಟು ಅದ್ರ ಮೇಲೆ ಈಗಾಗಲೇ ಇಲಾಖೆ ಅವ್ರನ್ನ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಅವ್ರಿಗೆ FIR ಹಾಕಿ 2 ತಿಂಗಳಾದರೂ ಸಹ ಇವರು ಅಧಿಕಾರಿಗಳು ಅದನ್ನು ಮುಚ್ಚಾಕ್ತಾ ಇದ್ದಾರೆ. ಈಗಾಗಲೇ ನಾವು ಬೇಕಾದಷ್ಟು ಬಂದು ಕೇಳಿದ ತಕ್ಷಣ ಪಿ ಡಿ ಮೇಡಮ್ ಕೇಳಿ, ಮೇಲಧಿಕಾರಿಗಳು ಕೇಳಿ ಅಂತ ಹೇಳ್ತಾನೆ ಇದ್ದಾರೆ. ಅವ್ರು ಇದೇ ರೀತಿ ಹೇಳ್ಕೊಂಡು ಹೋಗ್ತಾಯಿದ್ರೆ ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಮತ್ತು ಈಗಾಗಲೇ ರಾಮಸ್ವಾಮಿನ ಕೇವಲ ಒಂದೇ ದಿನಕ್ಕೆ ಅವನನ್ನು ರಿಲೀವ್ ಮಾಡಿದ್ದಾರೆ. ಅದು ಭಾಳ ತಪ್ಪು. ಯಾಕೆ ತಪ್ಪು ಅಂತಂದರೆ ನಾವು ಈಗಾಗಲೇ RI ಮಂಜುನಾಥನ್ನ ಒಂದು ವಾರದಿಂದ ನಾವು ಅವ್ರನ್ನ ರಿಲೀವ್ ಮಾಡಿ ಅಂತ ಹೇಳಿದ್ರು ಸಹ ರಿಲೀವ್ ಮಾಡಿದಂತೆ CO ಮಹೇಶ್ ಸಹ ಇದಕ್ಕೆ ಶಾಮೀಲಾಗಿದ್ದಾರೆ. CO ಮಹೇಶ್ ಶಾಮೀಲಾಗಿ ಒಂದೇ ದಿನಕ್ಕೆ ಅವನ್ನ ರಿಲೀವ್ ಮಾಡಿದ್ದಾರೆ. ಆ ಖಾತೆ ಮಾಡೋದು ಅಂಚೆ ಪಂಚಾಯತಿಲಿ ಖಾತೆ ಮಾಡಿ ಅವ್ರನ್ನ ಅದನ್ನು ಮ್ಯಾನ್ಯುವಲ್ ಮಾಡೋದು ಇವರು ರಾಮಸ್ವಾಮಿಯವರು. ಒರಿಜಿನಲ್ ಕಂಪ್ಯೂಟ್ರನ್ನ ಕೊಟ್ಟಿರೋರು ಇದೇ RI ಮಂಜುನಾಥ್ ಅವರು. ಅದ್ರ ಬಗ್ಗೆ ಇವರು ತನಿಖೆ ಮಾಡೋದು ಬಿಟ್ಟು ಕೇವಲ ಒಬ್ಬ ನಿರಪರಾಧಿ ರಾಮಸ್ವಾಮಿನ ತಗೊಬಂದು ಒಂದೇ ದಿನಕ್ಕೆ ರಿಲೀವ್ ಮಾಡೋದು ಇದು ಭಾಳ ಕಾನೂನು ಕ್ರಮ ಜರುಗಿಸ್ಬೇಕು. ಮತ್ತು ಇದೇ ರೀತಿ ಇವರು ಈ ಥರ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿನೇ RI ಮಂಜುನಾಥ್ ಅನ್ನೋನು ಭಾಳ ಇವತ್ತು ಹಾಳು ಮಾಡಿರೋನು ಇವತ್ತು ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿನೇ ಅವನೇ. ಇವತ್ತು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಅಕ್ಕಪಕ್ಕದ ಗ್ರಾಮದವರು, ಅಂಚೆದವರು, ಗಳಗುಂಡೆಯವರು, ರಮ್ಮನಹಳ್ಳಿಯವರು, ಕಾಳಿಶುಂದುಂಡಿ ಗ್ರಾಮ, ನಾಡನಹಳ್ಳಿ ಗ್ರಾಮ, ಸುತ್ತಮುತ್ತ ಗ್ರಾಮದೊಳಗೆ ಸಿಕ್ಕಾಬಡೆ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಮಾನ್ಯ RI ಮಂಜುನಾಥನ್ನು ಅಮಾನತು ಮಾಡಿ ಇವತ್ತು ಯಾವುದೇ ಕಾರಣಕ್ಕೂ ಅವ್ರನ್ನ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿ ಇದಕ್ಕೆ ತಿರುಗಿ ನೋಡ್ದಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಬೇಕು. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಎಲ್ಲ ರೀತಿಯಾದಂಥ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೀವಿ. ಸರ್ ಈ ರೀತಿ ನಡೀತಾ ಇದೆ, ಈ ರೀತಿ ಮಾಡ್ತಾಯಿದೆ, ಈ ಥರ ಎಲ್ಲ ಹೇಳ್ತಾವನೆ, ಈ ಥರ ಎಲ್ಲ ಮಾಡ್ತಾವನೆ ಅಂತ ಹೇಳಿದ್ರು ಸಹ ಆಯಿತು ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.